ಇವತ್ತು ನಾವು ತುಂಬಾನೇ ಒಂದು ಟ್ರೆಡಿಷನಲ್ ಆಗಿರುವಂತಹ ಒಂದು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾರನ್ನ ಮಾಡಿ ತೋರಿಸಲಿಕ್ಕಿದ್ದೀವಿ. ಈ ಸ್ಟೈಲಲ್ಲಿ ಮಟನ್ ಸಾರನ್ನ ಫಸ್ಟ್ ಟೈಮ್ ಮಾಡಿದೆ. ರಾಗಿ ಮುದ್ದೆ ಅಂದ್ರೆ ಹೀಗೆ ಬೇಕು. ಮಟನ್ ಸಾರಿಗೆ ಸೂಪರ್ ಆಗ್ತದೆ ಇನ್ನು ಕೂಡ ಅಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ನಲ್ಲಿ ನನ್ನ ಕ್ಲಾಸ್ ಟೀಚರ್ ನ ಹೆಸರು ಅಪೊಲ್ಲಿನ್ ಟೀಚರ್ ಅಂತ. ಪೆಟ್ಟು ಕೊಟ್ಟದ್ದಕ್ಕೆ ಹೋಗಿ ನನ್ನ ಮನೆಯಲ್ಲಿ ಹೇಳಿದ್ರು, ಕುಂಟುತ್ತ ನಡೆಯುವಾಗ 6 ದಿವಸ ತಂದೆ ರೆಡಿ. ಶಾಲೆಗೆ ಬಂದು ಟೀಚರ್ ಹತ್ರ ಕೇಳಿದ್ರು, ಯಾಕೆ ಹೊಡೆದದ್ದು? ನನ್ನ ಮಗನಿಗೆ ಹೊಡೆದದ್ದು ಯಾಕೆ? ಅವತ್ತಿನ ಮೇಲೆ ಅಪೊಲ್ಲಿನ್ ಟೀಚರ್ ನನ್ನ ಮೇಲೆ ಭಾರಿ ಪ್ರೀತಿ. ನನಗೆ ಹೊಡಿತಿರ್ಲಿಲ್ಲ ಅವರು, ಬುದ್ಧಿವಾದ ಹೇಳ್ತಾ ಇದ್ರು. ಹೊಡೆದ್ರೆ ಹೋಗಿ ತಂದೆ ಹತ್ರ ಹೇಳ್ತೀವಿ, ಅದಕ್ಕೋಸ್ಕರ ಹೊಡೆಯೋದಿಲ್ಲ ಅಂತ ಹೇಳ್ತಾ ಇದ್ರು. ಒಬ್ಬ ಅಣ್ಣ ಇದ್ದಾನೆ, ಅವನು ಡಿಗ್ರಿ ಮಾಡ್ತಾ ಇದ್ದ. ಟೀಚರ್ ಒಂದೊಂದು ಸಬ್ಜೆಕ್ಟ್ ಇದ್ದು ಟೀಚರ್ ಅವರನ್ನು ಕರೆಯುದು ನಾನು ಮಾಡಿದಂತ ಎಲ್ಲ ಹಣೆ ಬರವನ್ನು ಅವನ ಹೇಳುದು. ಹೀಗೆ ನಿಮ್ಮ ಅಣ್ಣನನ್ನು ಕರೀತಿದ್ರಲ್ಲ, ನನಗೆ ತಂಗಿಯನ್ನು ಕರೆಯುದು, ನನ್ನನ್ನು ಕರೆಯುದು. ಓ, ಅಂದ್ರೆ ಇನ್ನಷ್ಟು ಜೋರು. ನಾನು ಜೋರು ಅಂತ ಹೇಳಿಲ್ಲ. ಸೂಪರ್ ಆಗಿರುವಂತ ಗ್ರೇವಿ, ಒಳ್ಳೆ ಪರಿಮಳ ಕೂಡ ಬರ್ತದೆ ಲಾಸ್ಟಿಗೆ. ಸ್ವಲ್ಪ ಮುದ್ದೆನ ತೆಗೆದು ಸ್ವಲ್ಪ ಗ್ರೇವಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ತಿನ್ಬೇಕು. ಪಂಪ್ಕಿನ್ ಸಾಂಗ್ ಇದೆ, ಅವನದು ಫೇವ್ರೆಟ್ ಸಾಂಗ್ ಇದೆ ಪಂಪ್ಕಿನ್. ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀವಿ. ಹಾಗೆ ಮತ್ತೊಮ್ಮೆ ಸಂಡೇ ಸ್ಪೆಷಲಲ್ಲಿ ಹೊಸ ರೆಸಿಪಿಯೊಂದಿಗೆ ನಾವಿಬ್ಬರು ಸಹ ಭೇಟಿ ಆಗ್ತಾ ಇದ್ದೀವಿ. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮತ್ತೊಮ್ಮೆ ಹೊಸ ಸ್ಪೆಷಲ್ ರೆಸಿಪಿ ಅಲ್ವಾ. ಇವತ್ತು ನಾವು ತುಂಬಾನೇ ಒಂದು ಟ್ರೆಡಿಷನಲ್ ಆಗಿರುವಂತಹ ಒಂದು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾರನ್ನ ಮಾಡಿ ತೋರಿಸಲಿಕ್ಕಿದ್ದೀವಿ. ಅದೇ ಆಗಿರುತ್ತೆ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ, ಮಟನ್ ರೆಸಿಪಿ. ಹೌದು, ಮಟನ್ ಸಾರು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾರನ್ನು ಮಾಡಿ ತೋರಿಸಲಿಕ್ಕಿದೆ. ಸ್ಟಾರ್ಟ್ ಮಾಡೋಲ್ಲ ರೆಸಿಪಿ? ಹಳ್ಳಿ ಸ್ಟೈಲಲ್ಲಿ ಮಸಾಲವನ್ನು ರೆಡಿ ಮಾಡಲಿಕ್ಕೆ, ಮಸಾಲವನ್ನು ಉರಿಲಿಕ್ಕೆ ನಾನೊಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇರ್ತೇನೆ ಹುರಿದುಕೊಳ್ಳಲಿಕ್ಕೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಬೆಂಕಿಯನ್ನು. ನಾವು ಇವತ್ತು ಹೊರಗಡೆ ಮಾಡ್ತಾ ಇದ್ದೇವೆ. ಸೊ ಮಸಾಲವನ್ನು ರೆಡಿ ಮಾಡಲಿಕ್ಕೆ ನಾನು ಇಲ್ಲಿ 3 ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, 1 ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ, 2 ಇಂಚಿನಷ್ಟು ಶುಂಠಿ, 1 ಫುಲ್ಲು ಉಂಡೆ ಬೆಳ್ಳುಳ್ಳಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಪುದೀನ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇದನ್ನು ಇವಾಗ ನಾವು ಹುರಿದುಕೊಳ್ಳುವ. ನಾನು ಹುರಿಯಲಿಕ್ಕೆ ಎಲ್ಲವನ್ನು ಇದು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸಪ್ರೇಟ್ ಆಗಿ ಹುರಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ನೀರುಳ್ಳಿ ಇವನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿದುಕೊಳ್ಳುವಂಥದ್ದು. ಇದರೆಲ್ಲ ಹಸಿ ಸ್ಮೆಲ್ ಏನುಂಟು ಅದು ಕಂಪ್ಲೀಟ್ ಹೋಗುವ ತನಕ, ನೀರುಳ್ಳಿ ಒಂದು ಬ್ರೌನ್ ಕಲರ್ ಬರುವ ತನಕ ಕಂಪ್ಲೀಟ್ ಆಗಿದ್ದು ಇವಾಗ ಬೇಯಿಸ್ಕೊಳ್ಬೇಕು. ಸೊ ಇದು ಇವಾಗ ನಾವು ಮಸಾಲ ಕಡಿಲಿಕ್ಕೆ ಇಡುವಂಥದ್ದು, ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಇರುವುದರಿಂದ ಇದು ಒಳ್ಳೆ ರೀತಿಯಲ್ಲಿ ಈ ರೀತಿಯಲ್ಲಿ ಹುರ್ಕೊಳ್ಬೇಕು. ಸೊ ಫಸ್ಟ್ ಸ್ಟೆಪ್ ಇದು ಕಂಪ್ಲೀಟ್ ಹುರಿದಾದ ನಂತರ ಇದಕ್ಕೆ ಒಂದಷ್ಟು ಸ್ಪೈಸಸನ್ನು ಕೂಡ ನಾವು ಆ್ಯಡ್ ಮಾಡಲಿಕ್ಕುಂಟು, ಅದು ಕೂಡ ಹುರಿದುಕೊಳ್ಳಿಕ್ಕುಂಟು. ಅದು ನಾನು ತೋರಿಸ್ತೇನೆ ಇವಾಗ ನಿಮಗೆ ಏನೆಲ್ಲ ತೆಗೆದುಕೊಂಡಿದ್ದೇನೆ ಅಂತ. ಬನ್ನಿ, ಇದು ಈಗಲೇ ಹುರಿದುಕೊಳ್ಳುವಾಗಲೇ ಏನೆಲ್ಲ ಮಸಾಲ ತೆಗೆದುಕೊಳ್ಳಿಕ್ಕುಂಟಂತ ತೋರಿಸ್ತಾ ಇದ್ದೇನೆ ನಿಮಗೆ. ಸೊ ನೋಡಿ ಇಲ್ಲಿ ಇವಾಗ ನಾನು 5 ತುಂಡಿನಷ್ಟು ಚಕ್ಕೆಯನ್ನು ತೆಗೆದುಕೊಂಡಿದ್ದೇನೆ. 1 ಸ್ಟಾರ್ 2 ತುಂಡಾಗಿದೆ, ಆದರೆ ಅದು 1 ಸ್ಟಾರ್, 2 ಏಲಕ್ಕಿ, 1
ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಮರಾಠಿ ಮೊಗ್ಗು, 1 ಟೀ ಸ್ಪೂನು ಕಸಕಸೆ, 1 ಟೀ ಸ್ಪೂನು ಸೋಂಪು, 1 ಟೀ ಸ್ಪೂನು ಉರಿಗಡಲೆ ಮತ್ತು 5 ರಿಂದ 6 ಲವಂಗವನ್ನು ತೆಗೆದುಕೊಂಡಿದ್ದೇನೆ. ಇದು ಕೂಡ ನಮಗೆ ಇವಾಗ ಹುರಿದುಕೊಳ್ಳಿಕ್ಕೆ ಉಂಟು. ಫಸ್ಟ್ ಅದು ನಾವು ಇವಾಗ ಹುರಿದುಕೊಳ್ತಾ ಇದ್ದೇವೆ. ಇದು ಕಂಪ್ಲೀಟ್ ಹುರಿದುಕೊಂಡಾದ ಮೇಲೆ ಅದೇ ಎಣ್ಣೆಯಲ್ಲಿ ಇದನ್ನು ಕೂಡ ಲೈಟಾಗಿ ಹುರಿದುಕೊಳ್ಳುವಂಥದ್ದು. ಸೊ ನಾನು ಇದಕ್ಕೆ ಹುಳಿಯನ್ನು ಹಾಕಲಿಲ್ಲ. ಸೊ ಹುಳಿಗಿಂತ ಬದಲು ನಾನು ಇವತ್ತು ಟೊಮೆಟೊವನ್ನು ಇಲ್ಲಿ ಸೇರಿಸಿದ್ದೇನೆ. ಯಾವಾಗಲೂ ನಾರ್ಮಲ್ ಆಗಿ ನಾವು ಮಂಗಳೂರು ಸ್ಟೈಲಲ್ಲಿ ಮಟನ್ ಕರಿ ಮಾಡುವುದಾದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೇವೆ. ಹುಳಿಯನ್ನು ಹಾಕ್ತೇವೆ, ಕೆಲವೊಮ್ಮೆ ಬರೀ ಟೊಮೆಟೊವನ್ನು ಹಾಕ್ತೇವೆ, ಈ ಥರ ಎಲ್ಲ ಮಾಡ್ತಾ ಇರ್ತೇವೆ. ಆದರೆ ನಾಟಿ ಸ್ಟೈಲ್ ಅಂತ ಹೇಳ್ತಾರೆ, ಅಂದರೆ ಹಳ್ಳಿ ಸ್ಟೈಲಲ್ಲಿ ಈ ಥರನೇ ಮಾಡ್ತಾ ಇರ್ತಾರೆ. ನಾನು ನಾರ್ಮಲಿ ಬೆಂಗಳೂರಿಗೆಲ್ಲ ಹೋದಾಗ ಇದೇ ರೀತಿದ್ದು ಗ್ರೇವಿ ಸೂಪರ್ ಆಗ್ತದೆ. ಇದರ ಜೊತೆ ಒಂದು ರಾಗಿ ಮುದ್ದೆ ಕೂಡ ಸಿಗಬೇಕು. ಬ್ಯೂಟಿಫುಲ್ ಆಗಿರುವಂಥ ಒಂದು ಟೇಸ್ಟ್ ಇರುತ್ತೆ. ನಾವು ಈ ಸ್ಟೈಲಲ್ಲಿ ಮಟನ್ ಸಾರು ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡೋದು. ನಾವು ಈ ಸ್ಟೈಲಲ್ಲಿ ಮಟನ್ ಸಾರನ್ನು ಫಸ್ಟ್ ಟೈಮ್ ಮಾಡೋದು. ಬೇರೆ ರೀತಿಯೆಲ್ಲ ನಾವು ಮಾಡಿದ್ದೀವಿ, ಜಾಸ್ತಿಯಾಗಿ ಗ್ರೇವಿಯೇ ನಮ್ಗೆ ಇಷ್ಟ ಆಗುದಲ್ಲ. ಹೌದು, ಮಂಗಳೂರು ಸ್ಟೈಲಲ್ಲಿ ನಮಗೆ ಗ್ರೇವಿಯೇ ಜಾಸ್ತಿಯಾಗಿ ಇಷ್ಟ ಆಗೋದು. ಹಾಗೆ ಇದು ಸಹ ಸೂಪರ್ ಆಗುತ್ತೆ. ಬೆಂಕಿಯಲ್ಲಿ ಕಾಯಿಸಿ ಹುರಿದುಕೊಂಡು ಮಾಡಿದಂಥ ಮಸಾಲೆ ಉಂಟಲ್ಲ, ಸೂಪರ್ ಆಗಿತ್ತು. ಆದರೆ ಮಾಡಲಿಕ್ಕೆ ಸ್ವಲ್ಪ ಇಲ್ಲಿ ಕಷ್ಟ ಅಂತ ಹೇಳಿದರೆ, ನಾವು ಎಂತ ಹೇಳ್ತಾರೆ ರೆಸಿಪಿ ವಿಡಿಯೋವನ್ನು ಮಾಡ್ತಾ ಇರಬೇಕಾದ್ರೆ ಅದರ ಟೆಂಪ್ರೇಚರ್ ಏನಿದೆ ಇಲ್ಲಿ ನಾವು ನೋಡಿಕೊಂಡೆ ಬೆಂಕಿಯನ್ನು ಇಲ್ಲಿ ಹೊಡಿತದೆ. ಹೌದು, ಬಿಸಿ 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 ಹುರಿದುಕೊಂಡಾಗಿದೆ. ಅದರದ್ದು ಇವಾಗ ಹಸಿ ಸ್ಮೆಲ್ ಕೂಡ ಹೋಗಿದೆ. ಇದನ್ನು ಇವಾಗ ತೆಗೆದು ಮತ್ತು ಪುದೀನ ಸೊಪ್ಪನ್ನು ಆಗ ತೋರಿಸಿದ್ದನ್ನು ಸ್ವಲ್ಪ ಇವಾಗ ಬಾಡಿಸಿ ಇದನ್ನು ನಾನು ತೆಗಿತಾ ಇದ್ದೇನೆ. ಇವಾಗ ಲೈಟಾಗಿ ಬಾಡಿಸಿದ್ರೆ ಸಾಕಿದೆ. ಎಲ್ಲವನ್ನು ಏನು ನಾನು ತೆಗೆದುಕೊಂಡಿದ್ದೇನೆ, ಒಂದು ನಿಮಿಷಕ್ಕೋಸ್ಕರ ನಾನು ಇದನ್ನು ಜಸ್ಟ್ ಫ್ರೈ ಮಾಡ್ತಾ ಇದ್ದೇನೆ. ಜಸ್ಟ್ ಒಮ್ಮೆ ರೋಸ್ಟ್ ಮಾಡುವುದು ನೋಡಿ ಈ ಥರ. ಗರಂ ಮಸಾಲ ರೋಸ್ಟ್ ಮಾಡಿದರೆ ಒಂದು ಟೇಸ್ಟ್ ಬರುತ್ತೆ. ಗರಂ ಮಸಾಲವನ್ನು ರೋಸ್ಟ್ ಮಾಡದೆ ಹಸಿ ಹಾಕಿದರೂ ಕೂಡ ಒಂದು ಬೇರೆನೇ ರೀತಿಯ ಟೇಸ್ಟ್ ಬರುತ್ತೆ. ಎರಡೂ ಟೇಸ್ಟ್ಗಳು ನಿಮಗೆ ಸಿಗ್ತದೆ. ಸೊ ನಮಗೆ ಈ ಸೌತ್ ಕೆನಡಾದವರಿಗೆ ಈ ಮಸಾಲವನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಯೇ ಮಸಾಲ ಕಡಿಯುವಂಥದ್ದೊಂದು ಹವ್ಯಾಸ. ಸೊ ಅದಕ್ಕೋಸ್ಕರ ನಾನು ರೋಸ್ಟ್ ಮಾಡ್ತಿದ್ದೇನೆ. ಗರಂ ಮಸಾಲ ಕೂಡ ಇಷ್ಟೇ ರೋಸ್ಟ್ ಆದರೆ ಸಾಕು, ಜಾಸ್ತಿ ರೋಸ್ಟ್ ಆಗ್ಲಿಕ್ಕಂತ ಏನಿಲ್ಲ. ಸೊ ಇದನ್ನು ನಾನು ಈಗ ತೆಗಿತಾ ಇದ್ದೇನೆ. ಇದು ಹುರಿದುಕೊಂಡ ಮಸಾಲ ಇವಾಗ ಕಡಿಲಿಕ್ಕೆ ಹಾಕುವಾಗ ಅದಕ್ಕೆ ನಾನು ಇವಾಗ 3 ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1.5 ಚಮಚದಷ್ಟು ಖಾರದ ಪುಡಿಯನ್ನು, ಮೆಣಸಿನ ಹುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಇದರ ಜೊತೆಗೆ ಅರ್ಧ ಗೆರಟೆ ತೆಂಗಿನ ತುರಿಯನ್ನು ನಾವು ತೆಗೆದುಕೊಳ್ಳುವಂಥದ್ದು. 1 ತೆಂಗಿನಕಾಯಿಯ ಅರ್ಧ ತೆಂಗಿನಕಾಯಿಯ ಗೆರಟೆಯ ತುರಿ ಇವಾಗ ಎಲ್ಲ ಒಟ್ಟಿಗೆ ಸೇರಿ ಇವಾಗ ಕಡಿಲಿಕ್ಕೆ ಹಾಕುವಂಥದ್ದು. ಕಡಿಯುವಾಗ ಮಾತ್ರ ಮಟನ್ ಕರಿ ಯಾವಾಗಲೂ ಒಳ್ಳೆ ನುಣ್ಣಗೆ ಆಗಿ ಅದರದ್ದು ಕಡಿದು ನೋಡಬೇಕು. ಒಳ್ಳೆ ನುಣ್ಣಗೆ ಪೇಸ್ಟ್ ಆಗಿ ಬರಬೇಕು. ಅದು ಅವಾಗ ಮಾತ್ರ ಒಳ್ಳೆ ಟೇಸ್ಟ್ ಬರಬೇಕು. ಸೊ ನೋಡು, ಮಟನನ್ನು ಇವಾಗ ಬೇಯಿಸಲಿಕ್ಕೆ ನಾನು ಇಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಸೊ ಇವಾಗ ಈ ಮಟನನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ.
ಇದನ್ನು ನಾವು ಯಾಕೆ ಈ ಥರ ಎಣ್ಣೆಯಲ್ಲಿ ಹಾಕಿ ಬಿಟ್ಟಿದ್ದೇವೆ ಅಂತ ಹೇಳಿದರೆ, ಇದನ್ನು ಇವಾಗ ಚೆನ್ನಾಗಿದ್ದು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕುಂಟು. ಸೊ ಇದೇ ಹೊತ್ತಿನಲ್ಲಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಅಂದಾಜು ಇಷ್ಟು ಅಂದಾಜಲ್ಲಿ ನಾನು ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ, ಅಂದರೆ ಮನೆಯಲ್ಲಿ ಮಾಡಿದ ಅರಿಶಿನ ಹುಡಿ. ಇದನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು, ಇದರದ್ದೇ ನೀರು ಬಿಡುವ ತನಕ. ಮಟನ್ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಇವಾಗ ಸೇರಿಸಿಕೊಂಡು ಇವಾಗ ಇದಕ್ಕೆ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಸೊ ಇದು ಎಳತ್ತು ಆದ್ದರಿಂದ ಸರಿಸುಮಾರು ಒಂದು 20 to 25 20ರಿಂದ 25 ನಿಮಿಷ ಒಲೆಯಲ್ಲಿ ಈ ಥರ ಬೇಯಿಸಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ ಆದರೆ ಒಂದು ವಿಸಿಲ್ ತೆಗೆದು ಸಹ ಬೇಯುತ್ತೆ. ಕುಕ್ಕರಲ್ಲಿ ಅಂತ ಹೇಳಿದರೆ ಒಂದು ವಿಸಿಲ್ ತೆಗೆದು ಕೂಡ ಸಾಕಾಗ್ತದೆ ಇದಕ್ಕೆ. ಕುಕ್ಕರಲ್ಲಿ ಅಂತ ಹೇಳಿದರೆ ಕುಕ್ಕರದ್ದೇ ನೀರು ಬಿಡ್ತದೆ ಜಾಸ್ತಿ, ಆದರೆ ಇದರಲ್ಲಿ ನಾವು ಒಲೆಯಲ್ಲಿ ಮಾಡೋದ್ರಿಂದ ಜಾಸ್ತಿ ನೀರು ಬಿಡುವುದಿಲ್ಲ ಇದರದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ, ಬೇಯಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಮನೆಯಲ್ಲೇ ಮಾಡಿದ ಅರಿಶಿನ ಪುಡಿದು ಕಲರ್ ನೋಡಿ ಯಾವ ಥರ ಸ್ವಲ್ಪ ಹಾಕಿದ್ದೀನಿ ನಾನು. ನೋಡಿ ಯಾವ ಕಲರ್ ಬಂದಿದೆ ನೋಡಿ. ಮಟನ್ ಸಾರಿಗೆ ಇವತ್ತು ನಾವು ರಾಗಿ ಮುದ್ದೆಯನ್ನು ರೆಡಿ ಮಾಡ್ತಿದ್ದೇವೆ. ಅಪರೂಪಕ್ಕೆ ರಾಗಿ ಮುದ್ದೆ ತಿನ್ನುವುದು ನಾವು. ಸೊ ರಾಗಿ ಮುದ್ದೆ, ರಾಗಿ ಮುದ್ದೆ ಚಿಕ್ಕ ಚಿಕ್ಕ ಮುದ್ದೆಯನ್ನು ಮಾಡಿ ನಾವು ಮುದ್ದೆ ಕಟ್ಟುವಂಥದ್ದು. ಸೊ ರಾಗಿ ಮುದ್ದೆ ಮಾಡಲಿಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಮುದ್ದೆ ಮಾಡುವಂಥದ್ದು. ಇದು ಹೇಗೆ ಮಾಡೋದು ಅಂತ ಹೇಳಿ ಸ್ಟಾರ್ಟಿಂಗಿಂದ ತೋರಿಸಲಿಲ್ಲ ನಾವು. ಇವತ್ತು ಮೇನ್ ಆಗಿ ನಾವು ಮಟನ್ ರೆಸಿಪಿ ಮಾಡ್ತಾ ಇದ್ದೇವಲ್ಲ, ಲಾಸ್ಟಿಗೆ ಫೈನಲ್ ಸ್ಟೆಪ್ ನಾವು ನೋಡಿ ಮುದ್ದೆಯನ್ನು ಕಟ್ಟುವಂಥದ್ದನ್ನು ಇಲ್ಲಿ ಈಗ ತೋರಿಸ್ತಾ ಇದ್ದೇವೆ. ಬಿಸಿ ಬಿಸಿ ಆಗಿರುವಂಥ ಮುದ್ದೆ. ಬೆಂಗಳೂರು ಹೋಟ್ಲಲ್ಲೆಲ್ಲ ದೊಡ್ಡ ದೊಡ್ಡ ಮುದ್ದೆ ಸಿಗ್ತದೆ. ನಮಗೆ ಇಲ್ಲಿ ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ಚಿಕ್ಕ ಸೈಜ್ ಇದು ಮಾಡಿಕೊಳ್ಳುವಂಥದ್ದು. ಮುದ್ದೆ ಮಾಡುವಾಗ ಈ ರೀತಿ ಅಂಟುಬಾರ್ದು ನೋಡಿ. ಅಂಟು ಬಂದರೆ ಮುದ್ದೆ ಬರುವುದಿಲ್ಲ. ಅಂಟು ಬರದೆ ನೋಡಿ ಈ ರೀತಿ ಇರಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿ ಉಂಟು ನೋಡಿ, ಕೈಗೆ ಅಂಟುವುದಿಲ್ಲ ನೋಡಿ. ಸೊ ಮುದ್ದೆ ಅಂದರೆ ಹೀಗೆ ಬೇಕು. ಮಟನ್ ಸಾರಿಗೆ ಸೂಪರ್ ಆಗ್ತದೆ ಇನ್ನು ಕೂಡ ಅಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋದರೆ ಮುದ್ದೆ ಬಸ್ಸಾರು ಎಲ್ಲದಲ್ಲಿ ಊಟ ಮಾಡೋದು. ನನಗೆ ವೈಟ್ ರೈಸ್ ಅಲ್ಲ, ನನಗೆ ವೈಟ್ ರೈಸ್ ಅಷ್ಟು ನನಗೆ ಹಿಡಿಸ್ಕೊಳ್ಳೋದಿಲ್ಲ ಅದು. ಅದಕ್ಕೋಸ್ಕರ ಮುದ್ದೆ ನೋಡಿ. ಇವಾಗ ಬಿಸಿ ಬಿಸಿಯಾಗಿರುವಂತಹ ಮುದ್ದೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಮೊನ್ನೆದ್ದು ಸ್ಟೋರಿ ಇತ್ತಲ್ಲ, ಅದು ನನಗೆ ಸಹ ತುಂಬಾ ಕ್ಯೂರಿಯಾಸಿಟಿ ಉಂಟು ಇನ್ನು ಸಹ ಕೇಳಲಿಕ್ಕೆ. ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತೀರಿ ಇವಾಗ? ಮಾಡುವ. ನನಗೆ ಮುದ್ದೆ ಕಟ್ಟಲಿಕ್ಕೆ ಅಷ್ಟು ಗೊತ್ತಿಲ್ಲ ಆಯ್ತಾ. ಟ್ರೈ ಮಾಡ್ತೇನೆ ನಾನು, ಆದ್ರೆ ಅವರೇ ಮಾಡ್ತಾರಂತೆ. ಮಾಡ್ಬೇಕಾ ನಾನು? ಮಾಡುದು. ಓಕೆ, ನೀವೇ ಮಾಡ್ತಾ ಇದ್ದೀರಲ್ಲ, ನೀವು ಹೇಳಿ. ಮೊನ್ನೆ ಸ್ಟೋರಿ ಎಲ್ಲಿ ತನಕ ಹೇಳಿದ್ದು? ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಸೇಮ್ ಸ್ಕೂಲಾ? ಸೇಮ್ ಸ್ಕೂಲ್. ಗಾರ್ಡಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಮಡಂತ್ಯಾರು. ಈ ಸತಿ 125ನೇ ವರ್ಷದ 125 ವರ್ಷದ ಸಂಭ್ರಮದಲ್ಲಿದ್ದಾರೆ ನಮ್ಮ ಗಾರ್ಡಿಯನ್. 25 ವರ್ಷ ಆಯ್ತಲ್ಲ. ಹೇಳಿ ಹಾಗೆ. ನಿಮ್ಮೊಂದು ಎಂತ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ ನೋಡಿ, ಸ್ಕೂಲ್ ಮೇಟ್ಸ್ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಹೌದು, ಎಂತ ಅಂತ ಕೇಳಿದ್ದಾರೆ? ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೌದಾ?
ನಾವು ಕೂಡ ಕ್ಲಾಸ್ಮೇಟ್ಸ್ ಆ ಥರ ಹೇಳ್ತಾರೆ ಕಮೆಂಟ್ ಅಲ್ಲಿ. ಹೌದಾ? ಓಹೋ, ತುಂಬಾ ಮಂದಿ ನನ್ನ ಕ್ಲಾಸ್ಮೇಟ್ ಇದ್ದಾರೆ, ಈಗ ಅವರು ಸಿಗ್ತಾ ಇರ್ತಾರೆ. ಸ್ಟೀಫನ್ ಅಂತ ಹೇಳೋರು. ಸ್ಟೀಫನ್ ಲಸ್ರಾದು ನನ್ನ ಒಳ್ಳೆ ದೋಸ್ತ್. ಅವನು ಸ್ಕೂಲ್ ಮೇಟ್, ಟಾಪರ್, ಕಲಿಯೋದ್ರಲ್ಲಿ ಭಯಂಕರ ಹುಷಾರ್. ಹೌದಾ? ಮತ್ತೆ ನಾನು ಅವನನ್ನು ಒಂದೆರಡು ಮಾರ್ಕ್ಸ್ಗೆ ಹಿಂದೆ ಆಗ್ತಾ ಇದ್ದೆ. ಇಲ್ಲ ಇಲ್ಲ, ಅವನು ತುಂಬಾ ಸ್ಮಾರ್ಟ್ ಹುಡುಗ, ಸ್ಟೀಫನ್ ಲಸ್ರಾದು ಅಂತ. ನಾವೆಲ್ಲ ಒಟ್ಟಿಗೆ ಕ್ಲಾಸ್ಮೇಟ್, ಒಂದೇ ಕ್ಲಾಸ್ಮೇಟ್, ಕೆಲವು ಕ್ಲಾಸ್ ಅಲ್ಲಿ ಒಂದೇ ಬೆಂಚ್ ಮೇಟ್. ಹೇಳಿ ಈಗ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದು ಸ್ಟೋರಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ನಲ್ಲಿ ನನ್ನ ಟೀಚರ್, ಕ್ಲಾಸ್ ಟೀಚರ್ ನ ಹೆಸರು ಅಪೊಲಿನ್ ಟೀಚರ್ ಅಂತ. ಅಪೊಲಿನ್ ಟೀಚರ್ ಒಳ್ಳೆ ಟೀಚರ್, ಮಾತ್ರ ಸ್ವಲ್ಪ ಜೋರು. ನಿಮಗೆ ಮಾತ್ರ ಎಲ್ಲರಿಗೆ? ನನಗೆ ಟೀಚರ್ 2ನೇ ಕ್ಲಾಸ್ ಅಲ್ಲಿ ಹೊಡೆದದ್ದು, ಪೆಟ್ಟು ಬಿದ್ದದ್ದು ಜೋನ ಮಾಸ್ಟರ್. ಟೀಚರ್ಗಳಲ್ಲಿ ಫಸ್ಟ್ ಟೀಚರ್ ಹೊಡೆದದ್ದು ಅಂತ ಹೇಳಿದ್ರೆ ಅಪೊಲಿನ್ ಟೀಚರ್. ಅಪೊಲಿನ್ ಟೀಚರ್ ಇದ್ದು ಕ್ಲಾಸ್ ಎಲ್ಲ ಒಳ್ಳೇದಾಗ್ತಾ ಇತ್ತು. ನಮ್ಮ ಅಪೊಲಿನ್ ಟೀಚರ್ ಇದ್ದಾರಲ್ಲ, ನಮ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ರು. ಕೆಲವೊಮ್ಮೆ ಅಷ್ಟೇ ಪೆಟ್ಟು ಕೂಡ ಬೀಳ್ತಾ ಇತ್ತು ಸಖತ್ತಾಗಿ. ಈ ಪೆಟ್ಟೆಲ್ಲ ಬೀಳುವಾಗ ಒಂದು ದಿನ ಎಂತ ಆಯ್ತು ಅಂತ ಹೇಳಿದ್ರೆ, ನನಗೆ ಪೆಟ್ಟು ಬಿತ್ತು. ಅದು ಯಾವ ಕಾರಣ ಅಂತ ಈಗ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ಆದ್ರೆ ಟೀಚರ್ ನ ಬಗ್ಗೆ ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೊಂದು ಕರೆಕ್ಟ್ ಆಗಿ ನೆನಪುಂಟು ನಮಗೆ. ಈಗ ಅವತ್ತು ಸಿಕ್ಕಾಪಟ್ಟೆ ನೋವಾಗಿತ್ತು. ನೋವಾಗಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಕಾಲು, ಅಂದ್ರೆ ಕಾಲಿಗೆ ಇಲ್ಲಿಗೆ ಪೆಟ್ಟು ಕೊಟ್ಟಿದ್ರು ಅವರು ಅಡಿಕೋಲಲ್ಲಿ. ಸೊ ಈ ಪೆಟ್ಟು ಕೊಟ್ಟದ್ದಕ್ಕೆ ಹೋಗಿ ನಾನು ಮನೆಯಲ್ಲಿ ಹೇಳಿದ್ರು. ಅಂದ್ರೆ ಮನೆಯಲ್ಲಿ ಹೇಳಿದ್ದಂತ ಹೇಳಿದ್ರೆ ನನಗೆ ನಡೆಯುವಾಗ ಹೀಗೆ ನಡೀತಾ ಇತ್ತು, ಕುಂಟುತ್ತಾ ನಡೆಯುವಾಗ ಮನೆಯಲ್ಲಿ ಕೇಳಿದ್ರು ಎಂತ ಆಯ್ತು. ತಂದೆ ಕೇಳಿದ್ರು ಏನಾಯ್ತು. ತಂದೆಗೆ ನನ್ನ ಮೇಲೆ ಭಾರಿ ಪ್ರೀತಿ ಅಲ್ಲ. ಸೊ ತಂದೆ ಕೇಳಿದ್ರು ಎಂತ ಆಯ್ತು ಅಂತ. ತಂದೆಗೆ ಹೇಳಿದೆ ಟೀಚರ್ ಹೊಡೆದ್ರು ಅಂತ. ಯಾಕೆ ಹೊಡೆದ್ರು ಅಂತ ಕೇಳಿದ್ರು. ಅವಾಗ ಏನೋ ಒಂದು ರೀಸನ್ ಇತ್ತು. ಅದು ಅಷ್ಟು ಹೊಡೆಯುವಷ್ಟು ದೊಡ್ಡ ರೀಸನ್ ಅಲ್ಲ, ಹಾಗೆ ಹೊಡೆಯುವಷ್ಟು ದೊಡ್ಡ ರೀಸನ್ ಅಲ್ಲ. ಹಾಗಾಗಿ ಟೀಚರ್ಗೆ ಯಾವತ್ತು ಎಲ್ಲಿ BP ರೇಸ್ ಆಗಿತ್ತು ಅಂತ ನನ್ನ ಗ್ರಾಚಾರ ಸರಿ ಇರಲಿಲ್ಲ. ಹಾಗೆ ಮನೆಗೆ ಹೋಗಿ ತಂದೆಗೆ ಹೇಳಿದೆ, ಹೀಗೆ ಆಯ್ತು, ಪೆಟ್ಟು ಕೊಟ್ರು, ನಡಿಲಿಕ್ಕೆ ಆಗುದಿಲ್ಲ. ಮಾರು ದಿವಸ ತಂದೆ ರೆಡಿ, ಶಾಲೆಗೆ ಬಂದು ಟೀಚರ್ ಹತ್ರ ಕೇಳಿದ್ರು ಯಾಕೆ ಹೊಡೆದದ್ದು ಅಂತ. ನನ್ನ ಮಗನಿಗೆ ಹೊಡೆದದ್ದು ಯಾಕೆ, ಯಾಕೆ ಅಂತ ಅಷ್ಟೇ. ಮತ್ತೆ ಟೀಚರ್ ಹೇಳಿದ್ರು ತಪ್ಪು ಮಾಡಿದ್ರೆ ನಿಮ್ಮ ಮಗ, ಈಗ ತಪ್ಪು ಮಾಡಿದ್ರೆ ಮಾಡ್ಲಿ, ಹಾಗಾದ್ರೆ ಈ ರೀತಿಯಲ್ಲಿ ಹೊಡೆಯಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೆಲ್ಲ ಹೊಡೆಯಿರಿ ಅಂತ ಹೇಳಿ ಹೋದ್ರು ತಂದೆ. ಹೊಡಿಬೇಡಿ ಅಂತ ಹೇಳಿಲ್ಲ, ಮೆಲ್ಲ ಹೊಡೆಯಿರಿ ಅಂತ. ಅವತ್ತಿನ ಮೇಲೆ ಅಪೊಲಿನ್ ಟೀಚರ್ ನನ್ನ ಮೇಲೆ ಭಾರಿ ಪ್ರೀತಿ. ನನಗೆ ಹೊಡೆಯುತ್ತಿರ್ಲಿಲ್ಲ, ಬುದ್ಧಿವಾದ ಹೇಳ್ತಾ ಇದ್ರು. ಹೊಡೆದ್ರೆ ಹೋಗಿ ತಂದೆ ಹತ್ರ ಹೇಳ್ತೀವಿ, ಅದಕ್ಕೋಸ್ಕರ ಹೊಡೆಯೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಅವರ ಕ್ಲಾಸಲ್ಲಿ ಪೋಖ್ರಿ ಮಾಡೋದು ಕೂಡ ಸ್ವಲ್ಪ ಕಡಿಮೆ ಇತ್ತು, ಜಾಸ್ತಿ ಪೋಖ್ರಿ ಮಾಡ್ತಾ ಇರ್ಲಿಲ್ಲ. ಸೊ ನಾನು 3ನೇ ಕ್ಲಾಸಿನಲ್ಲಿ ಅಪೊಲಿನ್ ಟೀಚರ್ ಕೈಯಲ್ಲಿ ನಾನು ಅದೊಂದು ನೆನಪು ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅಲ್ವಾ? ಅವರು ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ರು ನಮಗೆ. ಅವರು ನಮ್ಗೆ ಯಾವ ಸಬ್ಜೆಕ್ಟ್ ಆದ್ರೆ ನಮ್ಗೆ ಯಾವಾಗ್ಲೂ ಆಗಿದೆಲ್ಲ ಪೆಟ್ಟು ತಿಂದಂತ ನೆನಪಾಗಿರ್ಬೋದು. ಆದ್ರೆ ಅಂತದೆಲ್ಲ ನೆನಪು ನಮ್ಗೆ ಬೇಗ ಉಳಿಯುದಲ್ಲ, ಅದು ಶಾಶ್ವತ. ಅದಕ್ಕೆ ಹೇಳೋದು ನೋಡಿ, ಸಣ್ಣದಿರುವಾಗ ಎಷ್ಟು ನಾವು ಪೋಖ್ರಿ ಮಾಡ್ತೇವೆ, ಎಷ್ಟು ಫನ್ ಮಾಡಿ ನಮ್ಮ ಚೈಲ್ಡ್ಹುಡ್ ಅನ್ನ ನಾವು ಕಳಿತೀವಿ. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಗೆ ಇವಾಗ ದೊಡ್ಡದಾದ್ಮೇಲೂ ಕೂಡ ಅಂತದೇ ಸಣ್ಣ ಸಣ್ಣ ನೆನಪು ನೋಡಿ ನಮ್ಗೆ ಯಾವಾಗ್ಲೂ ಶಾಶ್ವತವಾಗಿ ಇರುತ್ತೆ ನಮ್ಮ ಜೊತೆಗೆ. ನಾವು ಒಳ್ಳೆ ಅಂತ ಹೇಳಿದ್ರೆ ಯಾವ್ದು ಸಹ ಪೋಖ್ರಿತನ ಆಗಿರ್ಬೋದು, ಸಣ್ಣ ಪುಟ್ಟ ಎಂತಾದ್ರೂ ಫನ್ ಮಾಡದೆ ನಾವು ಅಂತ ಹೇಳ್ತಾರೆ ತುಂಬಾ ಡಲ್ ಆಗಿ. ಇವಾಗಿನ ಮಕ್ಕಳು ಅದೇ ರೀತಿ ಅಲ್ಲ, ಸ್ವಲ್ಪ ಜಾಸ್ತಿ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಅವರಷ್ಟೇಗಿರ್ತಾರೆ. ಹೌದು, ಅವರಿಗೆ ಅಂತ ಒಂದು ನೆನಪೇ ಇರ್ಲಿಕ್ಕಿಲ್ಲ ಮುಂದೆ ಅವರು ದೊಡ್ಡವರಾಗುವಾಗ. ನಮ್ಗೆ ಅಂತ ಹೇಳಿದ್ರೆ ಎಷ್ಟು ಸರ್ತಿ ಕೇಳಿದ್ರು ಸಹ ನಾವು ಸಣ್ಣದಿರುವಾಗ ಇದ್ದಂತಹ ಒಂದು ಒಳ್ಳೊಳ್ಳೆ ಮೆಮೊರೀಸ್ ನಮ್ಮ ಜೊತೆಗೆ ಇವಾಗ್ಲೂ ಇರುತ್ತೆ.
ಅಲ್ವಾ? ಅವಾಗ ಟೀಚರ್ನವರೆಲ್ಲ ಒಳ್ಳೆ ಟೀಚರ್, ಒಳ್ಳೆ ಕ್ವಾಲಿಟಿ ಟೀಚರ್ಸ್. ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ನಾವು ಕಲಿತರು ಕೂಡ ಅವರು ಕಲಿಸುವಂತ ಟೀಚಿಂಗ್ ಇದು ಮೆಥಡ್ ಎಲ್ಲ ವಂಡರ್ಫುಲ್. ಅವರಿಗೆ ತುಂಬಾ ನಾಲೆಜ್ ಇರ್ತದೆ, ಮತ್ತೆ ಒಳ್ಳೆ ಹಾರ್ಡ್ ಎಫರ್ಟ್ಸ್ ಆಗ್ತಾರೆ ಅವರು. 3ನೇ ಕ್ಲಾಸ್ ಇದ್ದು ಪಯಣ ಮುಗೀತು. ಆಲ್ಬರ್ಟ್ ಮಾಸ್ಟರ್ ಬಂದ್ರು ಏಪ್ರಿಲ್ 10ನೇ ತಾರೀಕಿಗೆ. ಮತ್ತೆ ಅದೇ ಡೈಲಾಗ್, ಫೈಲ್ ಆದವರ ಹೆಸರನ್ನು ಮಾತ್ರ ಓದಿ ಹೇಳುವುದು, ಪಾಸ್ ಆದವರು ಜೂನ್ 1ನೇ ತಾರೀಕಿಗೆ 4ನೇ ತರಗತಿಗೆ ಬರುವುದು. ಫೈಲ್ ಆದವರ ಹೆಸರಲ್ಲಿ ಜಾಯಲ್ ಮೆಂಡೋನ್ಸ್ ಹೆಸರು ಇಲ್ಲ. ಓದುವುದು ಮನೆಗೆ ನಾನು ಪಾಸ್ ಅಂತ. ಹಾಗೆ 3ನೇ ಕ್ಲಾಸ್ ಮುಗಿದು 4ನೇ ತರಗತಿಗೆ ಹೋದಾಗ ನನ್ನ ಕ್ಲಾಸ್ ಟೀಚರ್ ಯಾರಂತ ಹೇಳಿದ್ರೆ ರೋಸ್ಲಿನ್ ರೋಡ್ರಿಗಸ್ ಅಂತ ಮತ್ತೊಂದು ಟೀಚರ್. ಸೊ ರೋಸ್ಲಿನ್ ಟೀಚರ್ ಇದ್ದಾರಲ್ಲ, ಅವಾಗ ಅವ್ರು ಇವಾಗ ಇಲ್ಲ, ಅವರು ತೀರಿದ್ದಾರೆ. ಅವರ ಮಗ ಕೂಡ ನನ್ನ ಕ್ಲಾಸ್ಮೇಟ್, ನಾವು ಒಟ್ಟಿಗೆ. ಅವನ ಹೆಸರು ರಾಯಲ್ ಅಂತ. ಸೊ ರಾಯಲ್, ಜಾಯಲ್ ಎಲ್ಲ ಒಂದೇ ಕ್ಲಾಸ್ ನಲ್ಲಿ. ಸೊ ಹೀಗೆ ರೋಸ್ಲಿನ್ ಟೀಚರ್ ಕೂಡ ಭಾರಿ ಒಳ್ಳೆ ಪ್ರೀತಿ ಎಲ್ಲ ಮಾಡ್ತಿದ್ರು ನಮ್ದು. ಅವ್ರು ಜಾಸ್ತಿಗೆ ಹೊಡಿತಿರ್ಲಿಲ್ಲ. ಅವ್ರು ಹೊಡೆದ್ರು ಕೂಡ ಅವರ ಮಗನಿಗೂ ಮತ್ತು ನಮಗೂ ಕೂಡ ತಾರತಮ್ಯ ಇಲ್ಲ. ಅವರ ಮಕ್ಕಳಿಗೆ ಕೂಡ ಅದೇ ಆಟ, ಅದೇ ಪಾಠ, ಅದೇ ಬೆತ್ತ. ನಮ್ಗೆ ಕೂಡ ಅಷ್ಟೇ, ನಮ್ದೇ ಲೆಕ್ಕ, ತಾರತಮ್ಯ ಇಲ್ಲ. ನನ್ನ ಮಗ ಅಂತ ಹೇಳಿ ಅವನನ್ನು ಮೇಲೆ ಕೂತ್ಕೊಳಿಸುವಂತದ್ದು, ನಮ್ಮನ್ನೆಲ್ಲ ಕೆಳಗೆ ಕೂತ್ಕೊಳಿಸುವಂತದ್ದು ಪ್ರಶ್ನೆನಿಲ್ಲ. ಅಷ್ಟು ಒಳ್ಳೆ ಟೀಚರ್. 4ನೇ ತರಗತಿಯಲ್ಲಿ ಎಂತ ನಿಮ್ಗೆ ಒಳ್ಳೆ ನೆನಪು? ಇವಾಗ 3ನೇ ತರಗತಿಯಲ್ಲಿ ಪೆಟ್ಟು ಬಿದ್ದಂತ ನೆನಪು. ಅದು ಇವಾಗ ತುಂಬಾ ಸಿಂಪಲ್ ಆಗಿ ಹೇಳಿದ್ರೆ ಆದ್ರೆ ಅದು ನಿಮ್ಗೆ ಆ ಟೈಮಲ್ಲಿ ಅದೊಂದು ದೊಡ್ಡದಾಗಿತ್ತಲ್ವಾ? ಅದು ದೊಡ್ಡ ನೆನಪು. ಇಲ್ಲಾಂದ್ರೆ ಈಗ ತನಕ ನೆನಪು ಉಳಿತದ ಅದು. ಅದೇ ಅಪೋಲಿನ್ ಟೀಚರ್ ಅನ್ನು ನೋಡುವಾಗ ಅವರ ಅಡಿಕೆಯಲ್ಲಿದ್ದು ಮತ್ತೆ ನನ್ನ ಕಾಲಿದ್ದು ನೋವಿದ್ದು ಬರುದು ನೆನಪು. ಹಾಗೆ 4ನೇ ತರಗತಿಯಲ್ಲಿ ರೋಸ್ಲಿನ್ ಟೀಚರ್ ಇದ್ರು. 4ನೇ ತರಗತಿಯಲ್ಲಿ ನನ್ನಲ್ಲಿ ಇದ್ದಂತಹ ಒಂದು ಟ್ಯಾಲೆಂಟ್ ಅನ್ನು ಹೊರಗೆ ತೆಗೆದದ್ದು ನನ್ನ ರೋಸ್ಲಿನ್ ಟೀಚರ್. ಅದು ಏನಂತ ಹೇಳಿದ್ರೆ, ನಾನು ಈಗ ನೋಡಿ ಹೇಗೆ ಬಿಂದಾಸ್ ಆಗಿ ಪಬ್ಲಿಕ್ ಅಲ್ಲೆಲ್ಲ ಮಾತಾಡ್ತೇನೆ, ನನಗೆ ಸ್ಟೇಜ್ ಫಿಯರ್ ಅಂತ ಇಲ್ಲ. ಆ ಸ್ಟೇಜ್ ಫಿಯರ್ ಅನ್ನು ತೆಗೆಯಲಿಕ್ಕೆ ನನ್ನ ಪ್ರಥಮ ಟೀಚರ್, ಪ್ರಥಮ ಕಾರಣ ಯಾರಂತ ಹೇಳಿದ್ರೆ ರೋಸ್ಲಿನ್ ಟೀಚರ್. ಇಂಡಿಪೆಂಡೆನ್ಸ್ ಡೇಗೆ, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಗಾರ್ಡಿಯನ್ ಏಂಜಲ್ಸ್ ಪ್ರೈಮರಿ ಶಾಲೆಯಲ್ಲಿ ಒಂದು ಹಾಲ್ ಉಂಟು, ಉದ್ದಕ್ಕೆ ಒಂದು ಹಾಲ್. ಆ ಹಾಲ್ ಅಲ್ಲಿ ತರಗತಿಗಳು ಹೇಗೆ ಅಂತ ಹೇಳಿದ್ರೆ ತಟ್ಟಿ ಇಡುದು, ಒಂದು ತಟ್ಟಿ, ಗೋಡೆ ಇಲ್ಲ, ಅಡ್ಡಕ್ಕೆ ಒಂದು ತಟ್ಟಿ ಇಡುದು ಒಂದು ಕ್ಲಾಸ್ ರೂಮ್, ಇನ್ನು 2 ತಟ್ಟಿ ಇಡುದು ಇನ್ನೊಂದು ಕ್ಲಾಸ್ ರೂಮ್, ಇನ್ನು 2 ತಟ್ಟಿ ಇಡುದು ಇನ್ನೊಂದು ಕ್ಲಾಸ್ ರೂಮ್. ಸೊ ಒಂದೇ ಹಾಲ್ ಅಲ್ಲಿ ನಮಗೆ 4 ತರಗತಿ ಇತ್ತು. 4 ತರಗತಿಯಲ್ಲಿ ಮತ್ತೆ ಪುನಃ 4ನೇಯಲ್ಲಿ ಎ ಸೆಕ್ಷನ್, ಬಿ ಸೆಕ್ಷನ್ ಅಂತ ಮಾಡ್ತಾ ಇದ್ವಿ. ಸೊ ತುಂಬಾ ಮಕ್ಕಳು ಅವಾಗ. ಸೊ ಅವಾಗ ಇಂಡಿಪೆಂಡೆನ್ಸ್ ಡೇಗೆ ಕಾರ್ಯಕ್ರಮ, ಅಂದ್ರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಕಾರ್ಯಕ್ರಮ ಮಾಡ್ತಾರೆ ಶಾಲೆಯಲ್ಲಿ. ಧ್ವಜಾರೋಹಣ ಎಲ್ಲ ಆದ್ಮೇಲೆ ಹಾಲ್ ಅಲ್ಲಿ ಮಧ್ಯಾಹ್ನ ಒಂದು 12 ಗಂಟೆ ತನಕ, 12:30 ತನಕ ಎಲ್ಲ ಒಂದು ಕಲ್ಚರಲ್. ಸೊ ಆ ಕಲ್ಚರಲ್ ಪ್ರೋಗ್ರಾಮಿಗೆ 1ರಿಂದ 4ನೇ ತರಗತಿ, 5ನೇ ತರಗತಿಯ ತನಕ ಏನು ಫಂಕ್ಷನ್ ಆಗ್ತಾ ಇರ್ತದೆ. ನನ್ನ ತರಗತಿದ್ದು ಮಾಸ್ಟರ್ MC ಮಾಡ್ಲಿಕ್ಕೆ ನಾನೇ ಕಾರ್ಯನಿರ್ವಹಣ ಅಂತ ಹೇಳ್ತಾರೆ, ಮಾಸ್ಟರ್ ಆಫ್ ಸೆರೆಮನಿ ಅಂತ ಹೇಳ್ತಾರೆ. ಅದನ್ನು ಮಾಡ್ಲಿಕ್ಕೆ ನನಗೆ ಫಸ್ಟ್ ಅವಕಾಶ ಸ್ಟೇಜ್ ಅಲ್ಲಿ ಕೊಟ್ಟದ್ದು ರೋಸ್ಲಿನ್ ಟೀಚರ್. ನನ್ನಲ್ಲಿ ಇದ್ದಂತಹ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿತ್ತು. ಸೊ ಯಾರು ಇಷ್ಟು ಮಕ್ಕಳಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ನೋಡಿಯಾ ನೋಡೋದಿಲ್ಲ, ಹಾಗೆ ನಾನು ನೋಡಿ ಒಳ್ಳೆ ರೀತಿಯಲ್ಲಿ ಅವತ್ತು ಕಾರ್ಯನಿರ್ವಹಣೆ ನನ್ನ ಕ್ಲಾಸ್ ಇದ್ದು ಮಾಡಿದ್ದೆ. ಸೊ ರೋಸ್ಲಿನ್ ಟೀಚರ್ಗೆ ಭಾರಿ ಖುಷಿ. ಎಲ್ಲ ಟೀಚರ್ಸ್ ಜಾಯಲ್ ಮೆಂಡೋನ್ಸ್ ಇಷ್ಟು ಒಳ್ಳೆ ಮಾತಾಡ್ತಾನೆ ಅಂತ ಹೇಳಿ ನನಗೆ 2 ಚಾಕ್ಲೇಟ್ ಜಾಸ್ತಿ ಕೊಟ್ಟಿದ್ದು, ಅದು ಒಂದು ನೆನಪು. ಸೊ ಇದು ಇವತ್ತಿಗೆ ಅದೇ ಇವತ್ತಿನ ತನಕ ನಿಮ್ದೊಂದು ಫ್ಯೂಚರ್ ಅಲ್ಲಿ
ಈಗ ನಿಮ್ಗೆ ಸ್ಟೇಜ್ ಫಿಯರ್ ಎಂಬಂತದ್ದು ಇಲ್ಲದಾಗೆ ಮಾಡಿದ್ದು ರೋಸ್ಲಿನ್ ಟೀಚರ್. ಆ ಫೌಂಡೇಶನ್ ಆ ಕ್ರೆಡಿಟ್ ನಾವು ರೋಸ್ಲಿನ್ ಟೀಚರ್ ಯಾವತ್ತು ನನ್ನ ನೆನಪಲ್ಲಿ ಇರ್ತೇವೆ. ರೋಸ್ಲಿನ್ ಟೀಚರ್ ಅವರ ಗಂಡ ಜೇಮ್ಸ್ ರೊಡ್ರಿಗಸ್ ಅಂತ ನನ್ನ ತಂದೆಯ ಹತ್ತಿರದ ಅತಿ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಒಬ್ರು ಇಲ್ಲ, ಅವರು ಕೊಡ್ತಿದ್ದಾರೆ. ಸೊ ಅದ್ಭುತವಾದಂತ ಭಾರಿ ಒಳ್ಳೆ ಫ್ಯಾಮಿಲಿ ಅದು. ರಾಯಲ್ ಇವಾಗ ಬ್ಯಾಂಗ್ಳೂರಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನು ಕೂಡ ಇಂಜಿನಿಯರಿಂಗ್ ಅನ್ನು ಮಾಡಿದ್ದಾನೆ. ಅವನು ಕೂಡ ಕ್ಲಾಸ್ ಅಲ್ಲಿ ಒಳ್ಳೆ ಟಾಪ್ ಇಷ್ಟು. ಅವರೆಲ್ಲ ಫ್ಯಾಮಿಲಿ ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಅವರ ತಂದೆ ಮತ್ತು ಅವರ ತಂದೆ ನಾವು ಕಷ್ಟದಲ್ಲಿ ಇದ್ದಂತಹ ಸಮಯದಲ್ಲಿ ಅವರ ತಂದೆ ನಮಗೆ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಉಪಕಾರ ಮಾಡಿದ್ದಾರೆ. ಅದನ್ನು ನಾವು ಸ್ಮರಿಸಿಕೊಳ್ತೇವೆ ಇವತ್ತು. ಸೊ ಇದು ನಂದು ಫನ್ನಿ ಎಲ್ಲ ಶುರು ಆಗುದು 5ನೇ ತಾರೀಕಿನಿಂದ 5ನೇ ತರಗತಿಯಿಂದ ಒಳ್ಳೊಳ್ಳೆ ಫನ್ನಿ ಆಗಿರುವಂತದ್ದು ಕ್ಯಾರೆಕ್ಟರ್ ಸ್ಟಾರ್ಟ್ ಆಗ್ತದೆ. ಅಲ್ಲೆಲ್ಲ ಆವಾಗ ಶುರು ಆಗುತ್ತೆ. ಇನ್ನು ಮುಂದಕ್ಕೆ ಬರುವಂತದ್ದು ಎಲ್ಲ 5ನೇ ತರಗತಿಯಲ್ಲಿ ಒಂದು ಕ್ಲಾಸ್ ಟೀಚರ್ ಇದ್ದಾರೆ, 6ನೇ ತರಗತಿಯಲ್ಲಿ ಒಂದು ಕ್ಲಾಸ್ ಟೀಚರ್ ಇದ್ರು, 7ನೇ ತರಗತಿಯಲ್ಲಿ ಒಂದು ಕ್ಲಾಸ್ ಟೀಚರ್ ಇದ್ರು. ಈ 5ರಿಂದ 7ನೇ ತರಗತಿಯಲ್ಲಿ ತನಕ ನನ್ನ ಒಬ್ಬ ಅಣ್ಣ ಇದ್ದಾನೆ. ಅವನು ಡಿಗ್ರಿ ಮಾಡ್ತಾ ಇದ್ದ. ಎಲ್ಲಿ? ಇದೇ ಮಡಂತರಲ್ಲಿ. ಪ್ರತಿಯೊಂದು 2 ದಿವಸಕ್ಕೆ ಒಮ್ಮೆ ಒಂದು ಟೀಚರ್, ಒಂದೊಂದು ಸಬ್ಜೆಕ್ಟ್ ಇದ್ದು ಟೀಚರ್ ಅವರನ್ನು ಕರೆಯುದು ನಾನು ಮಾಡಿದಂತ ಎಲ್ಲ ಹಣೆ ಬರವನ್ನು ಅವನ ಹೇಳುದು. ಅವನು ಶಾಲೆಯಲ್ಲಿ ನಂಗೆ 1-2 ಪೆಟ್ಟು ಕೊಡುದು, ಮನೆಯಲ್ಲಿ ಹೋಗಿ ಮತ್ತೆ 2 ಎಲ್ಲ ಹಿಸ್ಟ್ರಿಯನ್ನು ಮುಂದಿನ ಸಂಚಿಕೆಯಲ್ಲಿ. ಹಾಗೆ ನಮ್ಗೆ ಸಹ ಆಗಿದೆ. ನನಗೆ ಸಣ್ಣ ಇರೋದಲ್ಲ ಒಬ್ಬ, ಹಾಗೆ ನಮ್ಗೆ ಆಪೋಸಿಟ್. ಹೇಗೆ ನಿಮ್ಗೆ ನಿಮ್ಮ ಹಾಗೆಲ್ಲ ನಿಮ್ಮ ಅಣ್ಣನನ್ನು ಕರೀತಿದ್ರಲ್ಲ, ನನ್ಗೆ ತಂಗಿಯನ್ನ ಕರೆಯುದು, ನನ್ನನ್ನು ಕರೆಯುದು. ಅಷ್ಟು ಜೋರು? ನಾನ್ ಜೋರು ಅಂತ ಹೇಳಿಲ್ಲ, ನಾನ್ ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡೋದು. ನೀನು ಹೋಗಿ ಮನೆಯಲ್ಲಿ ಹೇಳ್ಬೇಕು ಅಂತ. ಮನೆಯಲ್ಲಿ ನಾನು ಹೇಳ್ತೇನೆ ಖಂಡಿತ, ಅದು ಬೇರೆ ವಿಷಯ. ಆದ್ರೆ ನಿಮ್ಗೆ ಹೇಗೆ ನಿಮ್ಮ ಅಣ್ಣನನ್ನು ಕರೆತಿದ್ರಲ್ಲ, ಆದ್ರೆ ನನ್ಗೆ ತಂಗಿಯನ್ನ ಕರೆಯೋದು, ಅಣ್ಣಂದು ಎಲ್ಲ ಹೇಳಿಕ್ಕೆ, ಕಂಪ್ಲೇಂಟ್ಸ್ ಎಲ್ಲ ಹೇಳಿಕ್ಕೆ. ಹಾಗೆ ನನ್ನ ಅಣ್ಣ ಸಹ ನಿಮ್ಮ ತರನೇ ಪೋಖ್ರಿ ಅಲ್ಲ. ಹಾಗೆ ನನ್ಗೆ ಕೂಡ ಕರೆದಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ನನ್ಗಿಂತ ದೊಡ್ಡಣ್ಣ ಅವನು 7ನೇಯಲ್ಲಿ ಇರುವಾಗ ನಾನು 2ನೇ. ಸೊ ಅವನು 7ನೇಯಲ್ಲಿ ಪೂಕ್ರಿ ಮಾಡುವಾಗ 1-2 ಸತಿ ನನ್ಗೆ ಕರೆದದ್ದು ನೆನಪುಂಟು. ನನಗೆ ಅದು ನೆನಪುಂಟು ನನಗೆ. ಅವನ 7ನೇ ಕ್ಲಾಸಿನ ಟೀಚರ್ ಕರೆದು ನನಗೆ ಹೇಳಿದ್ರು, ನೋಡು ನಿನ್ನ ಅಣ್ಣ ಹೀಗೆ ಮಾಡ್ತಾ ಇದ್ದಾನೆ, ಮನೆಗೆ ಹೋಗಿ ತಂದೆಗೆ ಹೇಳ್ಬೇಕು ಅಂತ. ಸಂಜೆ ಹೋಗುವಾಗ ನಾನು ಮತ್ತೆ ಅಣ್ಣ ಒಟ್ಟಿಗೆ ಹೋಗುದಲ್ಲ, ಅವನೊಂದು ಪೆಪ್ಸಿ ತೆಗೆದು ಕೊಡುದು ನನಗೆ, ಲಾಲಿ. ಆಗ ಹೇಳ್ಬಾರ್ದು ಸಂಗನಕ್ಕ ಅಂತ ಸಂಗನಕರೆ ಪೆಪ್ಸಿ ಕಾರ್ ಬಂದಿತ್ತ ಪೆಪ್ಸಿ. ಅವಾಗ ಪೆಪ್ಸಿ ಎಲ್ಲ 25 ಪೈಸೆಗೆಲ್ಲ ಪೆಪ್ಸಿ. ಒಂದು ಪೆಪ್ಸಿ ಕೊಡುದು ನನ್ಗೆ ದೊಡ್ಡದು. ನಿಮ್ಗೆ ಅದಾದ್ರೂ ಸಿಕ್ತಿತ್ತು, ನನಗೆ ಅದು ಸಹ ಸಿಗ್ತಾ ಇರ್ಲಿಲ್ಲ. ಪೆಟ್ಟೆ ಹೇಳಿದ್ರೆ ಸಾರಿ ಕೊಡ್ತೇನೆ ಅಂತೇಳಿ. ಹಾಗೆ ನಿಮ್ಗೆ ಸ್ವಂತ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಸೊ ಇವತ್ತು ತನಕ 4ನೇ ತರಗತಿ ತನಕ ನಮಗೆ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನನಗೆ ನೆನಪಿದ್ದ ಪ್ರಕಾರ ಮಾರ್ಕ್ಸ್ ಕಾರ್ಡ್ ಅಂತ ಇರ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತಾರೆ, ಪ್ರಗತಿ ಅಂತ ಹೇಳ್ತಾರೆ ಅದಕ್ಕೆ. ಪ್ರಗತಿ ಪತ್ರ ನಮ್ಗೆಲ್ಲ ಪ್ರಗತಿ ಪತ್ರ 4ನೇ ತರಗತಿ ತನಕ ಇದ್ದದ್ದು ನೆನಪಿಲ್ಲ. 5ನೇ ತರಗತಿಯಲ್ಲಿ ಕೊಟ್ಟಂತ ಪ್ರಗತಿ ಪತ್ರವನ್ನು ಏನು ಮಾಡಿದ್ದೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಆಯ್ತು, ಕಂಟಿನ್ಯೂ ಮಾಡಲ್ಲ. ಹಾಗೆ ನಿಮ್ಗೆ ಕೂಡ ಅವರಿಗೆ ಹೇಳಿ, ವೀಕ್ಷಕರ ಹತ್ರ ಸಹ ತುಂಬಾ ಒಳ್ಳೊಳ್ಳೆ ನೆನಪು ಇರ್ಬೋದು ಅವ್ರದ್ದು, ಚೈಲ್ಡ್ಹುಡ್ ಇದ್ದು ಸವಿ ನೆನಪು. ನಿಮ್ಮ ಪ್ರೈಮರಿಯಲ್ಲಿ, ನಿಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನೀವು ಮಾಡಿದಂತಹ ಕೆಲವು ಚಿಕ್ಕ ಚಿಕ್ಕ ಪೋಖ್ರಿಗಳಿರುತ್ತಲ್ಲ, ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಗೆ ಸಹ ಖುಷಿ ಆಗುತ್ತೆ ಓದ್ಲಿಕ್ಕೆ. ಸೊ ಸವಿ ನೆನಪು ಅದ್ರಲ್ಲಿ ಯಾಕೆ ತುಂಬಾ ಫನ್ನಿ ಆಗಿರುತ್ತೆ ನೋಡಿ, ಅದನ್ನ ಡೆಫಿನೆಟ್ಲಿ ನಾವು
ಶೇರ್ ಮಾಡ್ತೀವಿ ಅವರ ಹೆಸರನ್ನು ತೆಗೆದು. ಸೊ ಇನ್ನು ಕಂಟಿನ್ಯೂ ಮಾಡಲ್ಲ ನಮ್ದು ರೆಸಿಪಿಯನ್ನ. ಸೊ ನಾವು ನಮ್ದು ಇನ್ನು ಮಟನ್ನಿಗೆ ಹೋಗ್ತಾ ಇದ್ದೇವೆ. ಮಟನ್ ಮಸಾಲ ಕಡೆದಾಗಿದೆ, ಮಟನ್ ಬೆಂದಾಗಿದೆ. ಇವಾಗ ಮಸಾಲ ಮತ್ತು ಮಟನ್ ಅನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಬೇಕಾಗಿರುವಂತದ್ದು ರೆಡಿಯಾಗಿದೆ. ರಾಗಿ ಮುದ್ದೆ ಕೂಡ ರೆಡಿಯಾಗಿದೆ. ರೆಡಿಯಾಗಿದೆ. ಎಂತ ನೋಡು ಫೇವ್ರೇಟ್ ಏನಿದು? ಮುದ್ದೆ. ಜೋಶು ಒಂದು ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಅಲ್ವಾ ಜೋಶು? ತಿನ್ನೋದು ಮಾತ್ರ ಇಷ್ಟೇ. ಮುದ್ದೆ ರೆಡಿಯಾಗಿದೆ. ಮುದ್ದೆ ರೆಡಿಯಾಗಿದೆ. ಓಕೆ, ಸ್ಟಾರ್ಟ್ ಮಾಡಲ್ಲ. ನೋಡಿ, ಮಟನ್ ಒಂದು ಒಳ್ಳೆ ಬೆಂದೆಲ್ಲ ಕರೆಕ್ಟ್ ಬಾಯ್ಲ್ ಆಗಿದೆ. ನೋಡಿ ಒಂದು 80% ಮಟನ್ ಇವಾಗ ಒಳ್ಳೆ ಬಾಯ್ಲ್ ಆಗಿದೆ. ನೋಡಿ, ಇವಾಗ ನಾನು ಕಡಿದಿಟ್ಟಂತ ಮಸಾಲವನ್ನು ಈ ಹೊತ್ತಿನಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಳ್ಳೆ ಇದು ಮಸಾಲ ಪರಿಮಳ ಬರ್ತಾ ಉಂಟು ನೋಡಿ. ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಈ ಕಡಿದಿಟ್ಟಂಥ ನೀರನ್ನು ಕೂಡ ಇವಾಗ ಸೇರಿಸಬೇಕು. ಇವಾಗ ಇದೇ ಹೊತ್ತಿನಲ್ಲಿ ಇದಕ್ಕೆ ಉಪ್ಪು ಏನೆಲ್ಲ ಉಂಟು ಅದು ಇವಾಗಲೇ ಇದಕ್ಕೆ ಸೆಟ್ ಮಾಡಬೇಕುಂಟು. ಎಷ್ಟು ಬೇಕೋ ಅಷ್ಟು ನೀವು ಹಾಕಬೇಕು. ಅದರ ಕನ್ಸಿಸ್ಟೆನ್ಸಿಯನ್ನು ಎಷ್ಟು ಬೇಕೋ ಅಷ್ಟೇ ನೀವು ನೋಡ್ಕೊಳ್ಬೇಕು. ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡಬೇಕು, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪವನ್ನು ನೀವು ಇಟ್ಕೊಳ್ಬೇಕು. ಆದರೆ ಒಂದು ನೆನಪಿರಲಿ, ಮಟನ್ ಸಾರು ಯಾವತ್ತೂ ಒಮ್ಮೆ ನೀವು ನೀರು ಹಾಕಿದ್ದು ಜಾಸ್ತಿ ಆದರೆ ಮತ್ತೆ ಪುನಃ ಅದರ ಕನ್ಸಿಸ್ಟೆನ್ಸಿಯನ್ನು ದಪ್ಪ ತರಲಿಕ್ಕೆ ಕಷ್ಟ, ಅದು ಆಗೋದಿಲ್ಲ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೋಡಿಕೊಂಡು ಅದರ ಕನ್ಸಿಸ್ಟೆನ್ಸಿಯನ್ನು ನಿಮಗೆ ಎಷ್ಟು ರೀತಿಯಲ್ಲಿ ಬೇಕು ಅಷ್ಟು ರೀತಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಇವಾಗ ಇದಕ್ಕೆ ಒಂದು ವೇಳೆ ಉಪ್ಪು ಕಡಿಮೆ ಉಂಟಂತ ಹೇಳಿದ್ರೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ನನಗೆ ಇನ್ನು ಕೂಡ ಸ್ವಲ್ಪ ದಪ್ಪ ಆಯ್ತಿದ್ದು, ಒಂದು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಮಟನ್ ಸಾರು ಅಂತ ಹೇಳುವಾಗ ಸೊ ಇಷ್ಟು ದಿಸ್ ಇಸ್ ದ ರೈಟ್ ಕನ್ಸಿಸ್ಟೆನ್ಸಿ. ನೋಡಿ, ನಿಮಗೆ ರಾಗಿ ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ಇದೆಲ್ಲ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ನೋಡಿ, ಇದಕ್ಕೆ ಕೆಲವರು ಬಟಾಟೆಯನ್ನು ಕೂಡ ಸೇರಿಸ್ಕೊಳ್ತಾರೆ, ಆದರೆ ನಾನು ಹಾಕಲಿಲ್ಲ ಇದಕ್ಕೆ ಬಟಾಟೆನ. ಬಟಾಟೆ ಬೇಕಾದರೆ ಬಟಾಟೆ ಹಾಕಿದರೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ನಾನು ಇವತ್ತು ಬಟಾಟೆ ಹಾಕ್ತಾ ಇಲ್ಲ, ನೋಡುವ ಡೈರೆಕ್ಟಾಗಿ ಹೇಗೆ ಆಗ್ತದೆ ಅಂತ. ಏಳರಿಂದ 8 ನಿಮಿಷ ಇದು ಒಳ್ಳೆ ರೀತಿಯಲ್ಲಿ ಕುದಿ ಬಂದು ನಂತರ ಇಳಿಸ್ಕೊಳ್ಳುವಂಥದ್ದು. ಸೊ ಅಲ್ಲಿಗೆ ನಮ್ಮದು ಮಟನ್ ಗ್ರೇವಿ ರೆಡಿ. ನಮ್ಮ ಮಟನ್ ಕರಿ ಇವಾಗ ರೆಡಿಯಾಗಿದೆ. ಫೈನಲ್ ಸ್ಟೇಜಲ್ಲಿದ್ದೇವೆ. ಇವಾಗ ನಾನು ಇವಾಗ ತೋರಿಸ್ತಿದ್ದೇನೆ ನೋಡಿ, ಒಳ್ಳೆ ರೀತಿಯಲ್ಲಿ ಇವಾಗ ಕುದಿ ಬರ್ತಾ ಉಂಟು. ಪರ್ಫೆಕ್ಟ್ ಆಗಿ ಬಂದಿದೆ. ನಮಗೆ ಯಾವ ರೀತಿಯ ಕಲರ್ ಬೇಕಿತ್ತು ಅದೇ ರೀತಿಯ ಕಲರ್ ಬಂದಿದೆ ನೋಡಿ. ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಹೋದಾಗ ಇದೇ ರೀತಿಯ ಒಳ್ಳೆ ರೀತಿಯ ಗ್ರೇವಿ ಸಿಗ್ತಿತ್ತು ನಮಗೆ. ಒಳ್ಳೆ ಒಳ್ಳೆ ರೆಸ್ಟೋರೆಂಟಲ್ಲೆಲ್ಲ ಸೂಪರ್ ಆಗಿರುವಂಥ ಗ್ರೇವಿ. ಸೊ ಇವಾಗ ನಾನು ಇದಕ್ಕೆ ಫೈನಲ್ ಆಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದೇ ಹೊತ್ತಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಳ್ಳೆ ಪರಿಮಳ ಕೂಡ ಬರ್ತದೆ ಲಾಸ್ಟಿಗೆ. ಸೊ ಇದನ್ನು ಇವಾಗ ಇನ್ನು ಕೆಳಗೆ ಇಳಿಸುವಂಥದ್ದು.
ಮಟನ್ ಕರಿ ರೆಡಿ. ಕೆಳಗೆ ಇಳಿಸಿದ ಮೇಲೂ ಕೂಡ ಒಂದು ಶಬ್ದ ನೋಡಿ. ಅದು ಖಾಲಿ ಮಣ್ಣಿನ ಮಡಿಕೆಯಲ್ಲಿ ಮಾತ್ರ ಸಾಧ್ಯ. ನೋಡಿ 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 ನೋಡಿ, ಪ್ಯೂರ್ ಹಳ್ಳಿ ಸ್ಟೈಲ್. ಎಸ್. ಬೇಕಾ ಬಾ ಮಾರಯ್ಯ, ಕೈ ತೊಳಿ. ಬೇಗ ಬಾ ಮಾರಯ್ಯ, ಮುದ್ದೆ ಇವಾಗ ತಣ್ಣಗಾಗ್ತದೆ. ಬಾ 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 ಬಾ, ಓಡಿ 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 ಬಾ, ಓಡಿ ಬಾ ಓಡಿ. ಇವತ್ತಿನ ಸಂಡೇ ಸ್ಪೆಷಲ್ ಬಿಸಿ ಬಿಸಿಯಾಗಿರುವಂತಹ ಮುದ್ದೆ. ಮುದ್ದೆ ಜೊತೆಗೆ ನಮ್ಮ ಹಳ್ಳಿ ಸ್ಟೈಲ್ ಮಟನ್ ಸಾರು. ಸೂಪರ್ ಆಗಿರುವಂಥ ಕಾಂಬಿನೇಷನ್. ಕಲರ್ ನೋಡಿ, ಸೂಪರ್ ಆಗಿ ಬಂದಿದೆ. ಬಿಸಿ ಬಿಸಿಯಾಗಿರುವಂಥ ಮಟನ್ ಗ್ರೇವಿಯೊಂದಿಗೆ ಮುದ್ದೆ ತಿನ್ನುವಂಥ ಒಂದು ಟೇಸ್ಟ್ ಇದೆಯಲ್ಲ, ಆಹಾ. ಸೂಪರ್. ವಾ 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 ವಾ. ನೋಡಿ, ವಾವ್. ಮುದ್ದೆ ಸ್ವಲ್ಪ ಸಣ್ಣ ಇಲ್ಲ, ಸ್ವಲ್ಪ ಮುದ್ದೆನ ತೆಗೆದು ಸ್ವಲ್ಪ ಗ್ರೇವಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ತಿನ್ನಬೇಕು. ವಾವ್. ಮುದ್ದೆಯನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಸೂಪರ್ ಟೇಸ್ಟ್. ನೀವು ಟೇಸ್ಟ್ ಮಾಡಿ ನೋಡಿ, ಮುದ್ದೆ ಈ ಥರ ಮಾಡೋದು. ಮುದ್ದೆನ ತಿಂದು ಗೊತ್ತಿದ್ದವರಿಗೆ ಗೊತ್ತಿದೆ ಇದರ ಟೇಸ್ಟ್ ಹೇಗೆ ಅಂತೇಳಿ ಅಲ್ಲ. ಎಲ್ಲರಿಗೆ ಫಸ್ಟ್ ಟೈಮ್ ಇಷ್ಟ ಆಗೋದಿಲ್ಲ. ನಿಮ್ಗೆ ಜೋಶನಿಗೆ ಗೊತ್ತಿಲ್ಲ, ಸತ್ಯ ಹೇಳಿದ. ಅವನ್ ತಿಂದಿದ್ದಾನೆ ಮಾತ್ರ ಇದಕ್ಕಿಂತ ಮುಂಚೆ. ಒಮ್ಮೆ ಟೇಸ್ಟ್ ಮಾಡು, ಹೇಗಿದೆ ಹೇಳು. ಗುಡ್ ಫಾರ್ ಹೆಲ್ತ್. ಹೇಗೆ ಹೇಗೆ ತಿನ್ನೋದು ಹೇಳು. ಸಣ್ಣ ಸಣ್ಣ ಪೀಸ್, 2 ಕೈ ಹಾಕ್ಬಾರ್ದು ಊಟಕ್ಕೆ. ಈಗ ಡಿಪ್ ಮಾಡು, ಗ್ರೇವಿ ಎಲ್ಲ ಡಿಪ್ ಮಾಡು, ಡಿಪ್ ಮಾಡು ಬೇಗ, ಫುಲ್ ಡಿಪ್ ಮಾಡು. ಮತ್ತೆ ಸೂಪರ್. ಹೇಗೆ 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 2 ಕೈಯಲ್ಲಿ ಮಾಡ್ಲಿಕ್ಕಿಲ್ಲ. ಹೇಗಿದೆ ಈಗ ಹೇಳು, ಈಗ ಹೇಳು. ಸೂಪರ್ ಸೂಪರ್ ಡೂಪರ್. ವಾವ್. ನೋಡಿ ಜೋಶು, ಈಗ ನಾನು ಮಾಡ್ತೇನೆ. ಈಗ ನೋಡು, ಈಗ ಮಾಡುದು ಮಟನ್ ನೋಡಿ. ಮಟನ್ ಸಹ ಪರ್ಫೆಕ್ಟ್ ಆಗಿ ಬೆಂದಿದೆ ಅಲ್ಲ. ಒಳ್ಳೆ ಮಟನ್, ಬನ್ನೂರ್ ಮಟನ್. ಬಲೂನ್ ಅಲ್ಲ, ಮಟನ್. ಈಗ ತಿನ್ನು, ಹೇಗೆ ತಿಂತೀವಿ ನೋಡು. ಮಟನ್ ಮಟನ್ ಟೇಸ್ಟ್. ಮಟನ್. ನೀವು ಇದಕ್ಕೆ ಪುಂಡಿ ಜೊತೆ ತಿನ್ಬೋದು, ನೀರ್ ದೋಸೆ, ಮತ್ತೆ ರೊಟ್ಟಿ, ಅಕ್ಕಿದ ರೊಟ್ಟಿ ಆಗಿರ್ಬೋದು. ರೈಸ್ ಜೊತೆ ಸಹ ಚೆನ್ನಾಗಾಗುತ್ತೆ, ಸೂಪರ್ ಆಗುತ್ತೆ ಅಲ್ಲ ಜೋಶ. ಗೀ ರೈಸ್ಗೆ ಹೇಳಿದ ಕಾಂಬಿನೇಷನ್. ಗೀ ರೈಸ್ ಯಾವುದಕ್ಕೆ ಸಹ ಸೂಟ್ ಆಗುತ್ತೆ ಈ ಗ್ರೇವಿ. ಹಳ್ಳಿ ಸ್ಟೈಲಲ್ಲಿ ನಾವು ಮಾಡಿ ತೋರಿಸಿದ್ದೇವೆ ಒಲೆಯಲ್ಲಿ. ಸೂಪರ್ ಆಗಿ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಡೆಫಿನೆಟ್ಲಿ ನೀವು ಸಹ ಟ್ರೈ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ನಾವು ಅಲ್ವಾ ಜೋಶ್ವಾ. ಇವಾಗ ಜೋಶ್ವಾ ಒಂದು ಹಾಡನ್ನ ಹಾಡುವಂತ ಸಮಯ. ಎಲ್ರು ಪ್ರೇಸ್ ಮಾಡ್ತಾರೆ ನಿಮ್ಗೆ.
ಪಂಕಿನ್ ಸಾಂಗ್ ಇದೆ, ಅವನದ್ದು ಫೇವ್ರೆಟ್ ಸಾಂಗ್ ಇದೆ ಪಂಕಿನ್. Hello pumpkin pumpkin, yellow honey bunny, yellow something something, yellow honey bunny. Takka 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 takka. ಜಾಲೆ ಅಷ್ಟೇನಾ? ವೆರಿ ಗುಡ್. ಇನ್ನೊಮ್ಮೆ ಚೆನ್ನಾಗಿ ಹೇಳು. ಸೂಪರ್. ಐಸ್ ಕ್ರೀಮ್ ಬೇಕಾ ಬೇಡ? ಸಾಕಾ? ಐಸ್ ಕ್ರೀಮ್ ಬೇಡಲ್ಲ ಹಾಗಾದ್ರೆ. Ice cream ಬೇಕು. ಚಂದ ಮಾಡಿ ಸಿಂಗ್ ಮಾಡು. ಸ್ಟ್ರೈಟ್ ಕೂತ್ಕೋ. Hello pumpkin pumpkin, yellow honey bunny, Feel something something, yellow honey bunny. ಟಕ್ಕ 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 ಟಕ್ಕ. ಅಷ್ಟೇ ಬರೋದು ನಿಮಗೆ? ಬೇರೆ ಯಾವ್ದು ಕೊಂಕಣಿ ಸಾಂಗ್ ಬರ್ತದಲ್ಲ ನಿಮಗೆ? ತುಳ್ಜಾಯಿ ತುಳ್ಜಾಯಿ. ಹಾಗಾದ್ರೆ ಕ್ಯಾನ್ಸಲ್. ಐಸ್ ಕ್ರೀಮ್ ಕ್ಯಾನ್ಸಲ್. ಹೇಳು ತುಳ್ಜಾಯಿ. ಎಷ್ಟು ಗೊತ್ತಿದೆ ಅಷ್ಟು ಹೇಳು. ತುಳ್ಜಾಯಿ ತುಳ್ಜಾಯಿ. Tunzai matlu. Tunzai makatitlet. ಹಾಗಾದ್ರೆ ಕ್ಯಾನ್ಸಲ್. ಅಷ್ಟೇ. ಐಸ್ ಕ್ರೀಮ್ ಸಹ ಇಷ್ಟೇ. ತುಳ್ಜಾಯಿ ತುಳ್ಜಾಯಿ ಎಷ್ಟು ಹೇಳಿದ್ದಾರೆ ನೋಡಿ, ಅಷ್ಟೇ ಐಸ್ ಕ್ರೀಮ್ ಆಯ್ತಾ? ಹೇಳು ಫುಲ್ ಹೇಳು. ಫುಲ್ ಹೇಳು. Tunzai Tunzai maka. White maka. ಇದೆ ಗೊತ್ತಾ? ತುಳ್ಜಾಯಿ ತುಳ್ಜಾಯಿ ಮೊಗ ವೇಂಗೇಂದ ತೂ ಮಕ तुझे संसारी दुसरे गीते नका तुझाय मका मुगा तुझे संसारी दुसरे गीते नका. ಫುಲ್ ದೊಡ್ಡ ಐಸ್ ಕ್ರೀಮ್ ಇವಾಗ. ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೇನೆ ನಿಮಗೆ ಯಾವ ರೀತಿ ರೆಸಿಪಿ ಬಂತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ. ಹೌದು ಗೊತ್ತು, ನಮ್ಗೆ ಸಹ ತುಂಬಾ ಇಷ್ಟ ಆಯ್ತು. ಹಾಗೆ ನೀವು ಸಹ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತಾ, ನಿಮ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ, ಏನಾದ್ರೂ ವ್ಯೂ ಪಾಯಿಂಟ್ಸ್ ಇದ್ರೆ ಡೆಫಿನೆಟ್ಲಿ ನಮ್ಗೆ ತಿಳಿಸಿ ಅಂತ ಹೇಳ್ತಾ, ಈ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಬ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ನಿಮ್ಗೆ ಸಿಗ್ತೀವಿ ನಮ್ಮ ಬರುವಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.